ಶವಗಳನ್ನ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಎಸ್ಐಟಿಯಿಂದ ತನಿಖೆ ಮುಂದುವರಿತಾ ಇದೆ. 13ನೇ ಸ್ಪಾಟ್ನಲ್ಲಿ ಶೋಧ ಕಾರ್ಯ ಮುಂದುವರಿತಾ ಇದೆ. ದೂರುದಾರ ತೋರಿಸಿದ ಸ್ಥಳದಲ್ಲಿನೇ ಅಗೆಯುವಂತಹ ಕೆಲಸ ಆಗ್ತಾ ಇದೆ. ಇನ್ನು ಉತ್ಖನನ ಕಾರ್ಯಾಚರಣೆಗೆ ಮಳೆಯಿಂದಾಗಿ ಅಡ್ಡಿ ಆಗ್ತಾ ಇದೆ. 13ನೇ ಸ್ಥಳದಲ್ಲಿ ಮಂಗಳವಾರ ಅಗೆಯುವಂತಹ ಕಾರ್ಯವನ್ನ ನಡೆಸಲಾಗಿತ್ತು. ಅದನ್ನೇ ಎಸ್ಐಟಿ ತಂಡದಿಂದ ಸಂಪೂರ್ಣವಾಗಿ 13ನೇ ಸ್ಥಳದ ಅಗೆಯುವಿಕೆ ಕೆಲಸವನ್ನ ಮಾಡಲಾಗಿತ್ತು. ಆದರೆ ಯಾವುದೇ ರೀತಿಯ ಅಸ್ಥಿ ಪಂಜರಗಳು ಅಲ್ಲಿ ಸಿಕ್ಕಿರಲಿಲ್ಲ. 13ನೇ ಸ್ಥಳದ ಪಕ್ಕದಲ್ಲಿಯೂ ಕೂಡ ಶೋಧ ಕಾರ್ಯ ಮುಂದುವರೆದಿದೆ. ಮತ್ತೊಂದು ಸ್ಥಳವನ್ನ ಸಾಕ್ಷಿ ದೂರುದಾರ ಇದೀಗ ಗುರುತಿಸಿದ್ದಾನೆ. 2 ಹಿಟಾಚಿಗಳನ್ನ ಉಪಯೋಗಿಸಿ ಅಗೆಯುವಂತ ಕಾರ್ಯವನ್ನ ಮಾಡಲಾಗ್ತಾ ಇದೆ. ಆದರೆ 13ನೇ ಸ್ಥಳದಲ್ಲಿ ಸಾಕಷ್ಟು ಶವಗಳನ್ನ ಹೂತಿಟ್ಟಿದ್ದೇನೆ ಅನ್ನುವಂತಹ ದೊಡ್ಡ ಮಟ್ಟದ ಆರೋಪವನ್ನ ಕೂಡ ಈ ದೂರುದಾರ ಮಾಡಿದ್ದ. ಹಾಗಾಗಿ ಮತ್ತೆ ಎಸ್ಐಟಿ ತಂಡ ಆತ ತೋರಿಸಿದಂತಹ ಹೊಸ ಜಾಗವನ್ನು ಕೂಡ ಅಗೆಯುವಂತ ಕೆಲಸವನ್ನ ಮಾಡಿತ್ತು. ಇನ್ನು ನಿನ್ನೆ 13ನೇ ಸ್ಪಾಟ್ನಲ್ಲಿ 13ನೇ ದಿನದ ಕಾರ್ಯಾಚರಣೆಯನ್ನ ನಡೆಸಲಾಗಿತ್ತು. 18 ಅಡಿ ಆಳ 22 ಅಡಿ ಅಗಲ ಅಗೆದ್ರೂ ಕೂಡ ಎಸ್ಐಟಿಗೆ ಯಾವುದೇ ರೀತಿಯಾದಂತಹ ಕಳೆಬರ ಪತ್ತೆಯಾಗಿರಲಿಲ್ಲ. ಇನ್ನು ಕಾರ್ಯಾಚರಣೆ ವೇಳೆ ಭೂಮಿಯಿಂದ ಚಿಮ್ಮಿದಂತಹ ಜಲರಾಶಿಯಿಂದ ಅಂದ್ರೆ ಮಳೆಯ ನೀರಿನಿಂದಲೂ ಕೂಡ ಸಾಕಷ್ಟು ಅಡ್ಡಿ ಆಗಿತ್ತು. ಇನ್ನು ನಿನ್ನೆ ಕತ್ತಲಾಯಿತು ಅನ್ನುವಂತಹ ಕಾರಣಕ್ಕಾಗಿ ಅಗೆಯುವಿಕೆಗೆ ಉತ್ಖನನ ಕಾರ್ಯಕ್ಕೆ ಬ್ರೇಕ್ ಹಾಕಲಾಗಿತ್ತು. ಹಾಗಾಗಿ ಇವತ್ತು 13ನೇ ಸ್ಪಾಟ್ನಲ್ಲಿ ಮತ್ತಷ್ಟು ಅಡಿ ಆಳ ಮಣ್ಣು ತೆಗೆಯುವಂತಹ ಕಾರ್ಯ ಮುಂದುವರಿತಾ ಇದೆ. ಹಾಗಾಗಿ ದೂರುದಾರನ ವಿರುದ್ಧವೂ ಕೂಡ ಇದೀಗ ಕೆಲವೊಂದಿಷ್ಟು ಅನುಮಾನ ವ್ಯಕ್ತವಾಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಕೇವಲ ಪಾಯಿಂಟ್ ನಂಬರ್ 6 ಆಗಿರಬಹುದು ಅಥವಾ 11A ಜಾಗದಲ್ಲಿ ಮಾತ್ರ ಅದು ಕೆಲವೊಂದಿಷ್ಟು ಕಳೆಬರಗಳು ಪತ್ತೆಯಾಗಿರೋದ್ರಿಂದ ಆತ ಹೇಳ್ತಾ ಇರೋದು ನಿಜನ ಅಥವಾ ಸುಳ್ಳ ಅನ್ನುವಂಥ ಕೆಲವೊಂದಿಷ್ಟು ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇದೆ. ಒಟ್ಟಾರೆಯಾಗಿ ಆ ದೂರುದಾರ ಏನ್ ಹೇಳ್ತಾ ಇದ್ದಾನೆ, 13 ಜಾಗವನ್ನ ಏನ್ ತೋರಿಸಿದ್ದ, ಅದರ ಜೊತೆಗೆ ಹೊಸದಾಗಿ ಯಾವ್ಯಾವ ಜಾಗಗಳನ್ನ ತೋರಿಸಿದ್ದಾನೆ ಅದೆಲ್ಲವನ್ನ ಅಗೆಯುವಂತ ಕೆಲಸವನ್ನ ಎಸ್ಐಟಿ ತಂಡದಿಂದ ಮಾಡಲಾಗ್ತಾ ಇದೆ. ಇನ್ನೊಂದು ಕಡೆ ಗಮನಿಸ್ತಾ ಹೋಗೋದಾದ್ರೆ ಈ ಒಂದು ತನಿಖೆಗೆ ದೆಹಲಿಯಿಂದ ರಾಷ್ಟ್ರೀಯ ಮಾನವ ಹಕ್ಕು ಆಯೋಗದ ಅಧಿಕಾರಿಗಳು ಕೂಡ ಎಂಟ್ರಿಯನ್ನ ಕೊಟ್ಟಿದ್ದಾರೆ. ಹಿರಿಯ IPS ಅಧಿಕಾರಿ ಯುವರಾಜ್ ನೇತೃತ್ವದಲ್ಲಿ NHRC ಅಧಿಕಾರಿಗಳು ಪ್ರಕರಣದ ತನಿಖೆಯನ್ನ ಕೂಡ ಇವರು ಆರಂಭ ಮಾಡಿದ್ದಾರೆ. ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಶಂಶೀರ್ ಬುಡೋಳಿ ದೂರವಾಣಿ ಸಂಪರ್ಕದಲ್ಲಿ. ಶಂಶೀರ್, ಏನು ಧರ್ಮಸ್ಥಳದಲ್ಲಿ ಶವಗಳ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಯಾವ ರೀತಿಯಾದಂತಹ ಕಾರ್ಯಾಚರಣೆ ನಡೀತಾ ಇದೆ? 13ನೇ ದಿನದ ಕಾರ್ಯಾಚರಣೆಯಲ್ಲಿ ಯಾವುದೇ ಅವಶೇಷಗಳು ಪತ್ತೆಯಾಗಿರಲಿಲ್ಲ. ಅದರ 2ನೇ ಹಂತವಾಗಿ ಇವತ್ತು ನಡೀತಾ ಇರೋ ಕಾರ್ಯಾಚರಣೆಯ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗೋದಾದ್ರೆ? ಹೌದು, ಮುಖ್ಯವಾಗಿ ಧರ್ಮಸ್ಥಳದ ಸುತ್ತಮುತ್ತ ಅನೇಕ ಮೃತದೇಹಗಳನ್ನ ಹೂತು ಹಾಕಿದ್ದೀನಿ ಎಂದು ದೂರುದಾರ ತೋರಿಸಿರುವಂತಹ 13 ಸ್ಪಾಟ್ಗಳಲ್ಲಿ 12 ಆಗಿದ್ದು, ಅದರಲ್ಲಿ ಹೆಚ್ಚುವರಿ ಕೂಡ 2 ಕಡೆ ಆಗಿದ್ದು, ಇದೀಗ 13ನೇ ಗುರುತಿನಲ್ಲಿ ಇವತ್ತು ಕೂಡ ಅಗೆಯುವ ಕಾರ್ಯಾಚರಣೆ ನಡೀತಾ ಇದೆ. ಭಾರಿ ಮಳೆಯಿಂದಾಗಿ ಇಲ್ಲಿ ಕಾರ್ಯಾಚರಣೆ ಸ್ವಲ್ಪ ಸ್ಲೋ ಆಗಿ ನಡೀತಾ ಇದೆ. ನಿನ್ನೆ ಕೂಡ 13ನೇ ಸ್ಥಳದಲ್ಲಿ ಸ್ಪಾಟ್ನಲ್ಲಿ ಮಂಗಳವಾರ ಅಗೆಯುವ ಕಾರ್ಯ ನಡೆಸಲಾಗಿತ್ತು. ಇದೇ ಸ್ಥಳದ ಪಕ್ಕದಲ್ಲಿ ಇದೀಗ ಸಾಕ್ಷ್ಯ ದೂರುದಾರ ಮತ್ತೊಂದು ಸ್ಥಳವನ್ನು ಗುರುತಿಸುವಂತ ಕಾರ್ಯವನ್ನು ಮಾಡಿದ್ದು, ಅಲ್ಲಿ 2 ಹಿಟಾಚಿಗಳನ್ನು ಉಪಯೋಗಿಸಿ ಅಗೆಯುವಂತ ಕಾರ್ಯ ಮಾಡಲಾಗ್ತಾ ಇದೆ. ಯಾಕಂದ್ರೆ ಇಂದಿನ ಕಾರ್ಯಾಚರಣೆ ಕೂಡ ಅತ್ಯಂತ ಮಹತ್ವದ್ದು. ಇಂದು ಯಾವುದೇ ಕುರುಹುಗಳ ಪತ್ತೆಯಾಗದಿದ್ದಲ್ಲಿ ತಾತ್ಕಾಲಿಕವಾಗಿ ಅಗೆಯುವ ಕಾರ್ಯಾಚರಣೆಯನ್ನ ನಿಲ್ಲಿಸಿ ತನಿಖೆಯನ್ನ ಬೇರೆ ರೀತಿಯಲ್ಲಿ ನಡೆಸುವ ಬಗ್ಗೆ ಚಿಂತನೆ ಇರುವಂತದ್ದು. ಹೀಗಾಗಿ 2 ಕಡೆ ಮಾತ್ರ ಅವಶೇಷಗಳು ಸಿಕ್ಕಿರುವಂತದ್ದು. ಹೀಗಾಗಿ ಇನ್ನುಳಿದ 10 ಸ್ಥಳಗಳಲ್ಲಿ ಏನು ಸಿಕ್ಕಿಲ್ಲ. ಇವತ್ತು ಕೂಡ ಭಾರಿ ಪ್ರಮಾಣದಲ್ಲಿ ಮಣ್ಣನ್ನ ಹೊರ ತೆಗೆಯಲಾಗ್ತಾ ಇದೆ. ರಾಡರ್ ಅನ್ನ ಉಪಯೋಗಿಸಿ ನಿನ್ನೆ ಶೋಧಕ ಸ್ವಲ್ಪ ಸ್ಕ್ಯಾನಿಂಗ್ ಮಾಡಿದ ನಂತರ ತದನಂತರ ಇಲ್ಲಿ ಅಗೆಯುವಂತ ಕಾರ್ಯವನ್ನು ಮಾಡಲಾಗ್ತಿದೆ. ಇವತ್ತು ಕೂಡ ಅಲ್ಲಿ ಪಕ್ಕದಲ್ಲೇ ಕಂಟಿನ್ಯೂ ಮಾಡಿರುವಂತದ್ದು. ಜೊತೆಗೆ ಅಲ್ಲಿ ಮಳೆ ಕೂಡ ಬರ್ತಾ ಇದೆ. ಹೀಗಾಗಿ ಸ್ವಲ್ಪ ಅಡೆತಡೆ ಕೂಡ ಉಂಟಾಗ್ತಾ ಇರುವಂತದ್ದು. ಜೊತೆಗೆ ಒಂದು ವೇಳೆ ಇವತ್ತು ಸಂಜೆವರೆಗೆ ಅಂದ್ರೆ ಸಂಜೆ ಅಥವಾ ರಾತ್ರಿ ಸುಮಾರು 7-8 ಗಂಟೆ ಒಳಗಡೆ ಏನಾದರೂ ಸಿಗದಿದ್ದರೆ ತಾತ್ಕಾಲಿಕವಾಗಿ ಏನಾದ್ರೂ ಈ ಒಂದು ಶೋಧ ಕಾರ್ಯಾಚರಣೆ ಅಗೆಯುವ ಕಾರ್ಯವನ್ನ ತಾತ್ಕಾಲಿಕವಾಗಿ ನಿಲ್ಲಿಸುವಂತಹ ಚಿಂತನೆ ಕೂಡ ಇರುವಂತದ್ದು. ಆದ್ರೆ ಅದು ಅಧಿಕೃತವಾಗಿ ಅದರ ಬಗ್ಗೆ ಪ್ರಕಟಣೆ ಏನು ಹೊರಬಂದಿಲ್ಲ. ಮುಖ್ಯವಾಗಿ ಏನಿದೆ ಅತ್ಯಂತ ಕ್ಲಿಷ್ಟಕರ ಜೊತೆಗೆ ಒಂದು ಮಹತ್ವದ ಒಂದು ಶೋಧ ಕಾರ್ಯ ಮಾಡುವಂತ ಸ್ಥಳವಾಗಿರುವಂತದ್ದು. ಜೊತೆಗೆ ನಿನ್ನೆ ಕೂಡ ಭಾರಿ
ಸಮರೋಪಾದಿಯಲ್ಲಿ ಅಲ್ಲಿ ಉತ್ಖನನ ಕಾರ್ಯ ಮಾಡಲಾಗಿತ್ತು. ಆದ್ರೆ ಏನು ಕುರುಹುಗಳು ಸಿಕ್ಕಿರ್ಲಿಲ್ಲ. ಹೀಗಾಗಿ ಇವತ್ತು ಕೂಡ ಏನಾದ್ರೂ ಸಿಗಬಹುದೆಂಬ ನಿರೀಕ್ಷೆಯಲ್ಲಿ ಇರುವಂತದ್ದು. ಓಕೆ, ಥ್ಯಾಂಕ್ ಯು ಶಂಶೀರ್ ನಿಮ್ಮೆಲ್ಲ ಮಾಹಿತಿಗಾಗಿ.